ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಈ ಸಂದರ್ಭದಲ್ಲಿ ನಾವು ತುಮಕೂರಿನ ಮಂಡಿಪೇಟೆಯ ಮಾರಿಯಮ್ಮ ಯುವಕರ ಸಂಘದಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಏನು ನಗರದಲ್ಲಿ ದುಡಿತಕ್ಕಂಥ ಶ್ರಮಿಕರೇ ಹೆಚ್ಚಾಗಿರ್ತಕ್ಕಂಥ ಮಾರಿಯಮ್ಮ ನಗರದಲ್ಲಿ 62ನೇ ಅದ್ದೂರಿಯ ಜಾತ್ರಾ ಮಹೋತ್ಸವವನ್ನು ಇದೇ ಜುಲೈ ತಿಂಗಳ 29ರಿಂದ 31ನೇ ತಾರೀಕು ತನಕನೂ ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ 62ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಮಾರಿಯಮ್ಮನ ಈ ಜಾತ್ರಾ ಮಹೋತ್ಸವಕ್ಕೆ ತಮಿಳುನಾಡಿನ ಹೆಸರಾಂತ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ. ದಿನಾಂಕ 29/7/2025ರಂದು ತುಮಕೂರು ಅಮಾನಿಕೆರೆಯಿಂದ ಕರಗ ಮಹೋತ್ಸವ ಇದೆ, ಅಂಬಲಿ ಕಾರ್ಯಕ್ರಮ ಇದೆ, ಅವತ್ತು ಅನ್ನದಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದ್ರ ಜೊತೆಯಲ್ಲಿ 30ನೇ ತಾರೀಕು ತುಮಕೂರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಬೆಂಗಳೂರಿನ ಹೆಸರಾಂತ ತಮಟೆ ಕಲಾವಿದರಾಗಿರ್ತಕ್ಕಂಥ ಸುಂದರ್ ಅವರು ಅವರ ಕಲಾ ತಂಡದ ಜೊತೆಯಲ್ಲಿ ತಮಟೆ ವಾದನವನ್ನು ಮಾಡ್ತಕ್ಕಂಥವ್ರಿದ್ದಾರೆ. ಇದ್ರ ಜೊತೆಲಿ ಕಲಾ ತಂಡಗಳು ತಮಿಳುನಾಡಿನಿಂದ ಬರ್ತಕ್ಕಂಥ ಕಾಳಿಕಾದೇವಿ ಮತ್ತು ಆದಿಶಕ್ತಿ ಮಾರಮ್ಮ ದೇವಿಯ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ. ಇದು ಮಂಡಿಪೇಟೆ ಮುಖಾಂತರವಾಗಿ BG ಪಾಳ್ಯ ಸರ್ಕಲ್ಲು, ಹಾಗೆಯೇ ಟೌನ್ ಹಾಲ್ ಸರ್ಕಲ್ಲು, ಜೊತೆಲಿ ನಮ್ಮ MG ರೋಡು, ಆ ನಂತರದಲ್ಲಿ ನಾವು ಚರ್ಚ್ ಸರ್ಕಲ್ನಲ್ಲಿ ಈ ಮೆರವಣಿಗೆಯನ್ನು ಮುಗಿಸ್ತಾ ಇರ್ತಕ್ಕಂಥದ್ದಿದೆ. ಇದ್ರ ಜೊತೆಲಿ ಪಟಾಕಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ನಮ್ಮ ಯುವಕರಿಂದ. ಇದಾದ ನಂತರದಲ್ಲಿ ನಮ್ಮಲ್ಲಿ 31ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ 3 ದಿವಸ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ಬಹುತೇಕ ಶ್ರಮಿಕರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ತುಮಕೂರಿನ ನಗರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭಾ ಕಲ್ಯಾಣ್ ಮೇಡಮ್ ಅವರು ಇದರ ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರಿದ್ದಾರೆ. ಈ ಜಾತ್ರಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ GB ಜ್ಯೋತಿ ಗಣೇಶ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ MP ಮಹೇಶ್ ಅಣ್ಣ ಅವರು, ಜಿಯಾ ಉಲ್ಲಾ ಅವರು, ಹಾಗೆಯೇ ಸಾಕಷ್ಟು ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಸಂಘಟನೆಯ ಪದಾಧಿಕಾರಿಗಳು, ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಸಮಿತಿಯ ಪದಾಧಿಕಾರಿಗಳು, ಹಾಗೆ ಮಾರಿಯಮ್ಮ ಯುವಕ ಸಂಘದ ಪದಾಧಿಕಾರಿಗಳು, ಹಾಗೆ ಯುವ ಭೀಮಾ ಪಡೆಯ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸ್ಕೊಡ್ಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕಂತೇಳಿ ನಾವು ಮಾರಿಯಮ್ಮ ಯುವಕರ ಸಂಘದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.